ನಮಸ್ಕಾರ. SDM ಮೆಡಿಕಲ್ ಕಾಲೇಜ್ ಧಾರವಾಡದ MBBS ಗೌರ್ಮೆಂಟ್ ಸೀಟು ಮತ್ತು ಮ್ಯಾನೇಜ್ಮೆಂಟ್ ಸೀಟಿಗೆ ಎಷ್ಟೆಲ್ಲ ಕಟ್ ಆಫ್ ಹೋಗ್ಬೋದು ಅನ್ನೋದನ್ನೇನೈತ್ಲೆ ಇವತ್ತಿನ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಏನೈತ್ಲೆ ಡಿಸ್ಕಷನ್ ಮಾಡಿನು. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ನಮ್ಮ ಕರ್ನಾಟಕದ ಒನ್ ಆಫ್ ದಿ ಟಾಪ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆದಂಥ SDM ಮೆಡಿಕಲ್ ಕಾಲೇಜ್ ಧಾರವಾಡದೇನೈತ್ಲ ಬಗ್ಗೆ ಇವತ್ತೇನೈತ್ಲ ಮಾತಾಡೋನು. ಈ ವರ್ಷ 2026ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಎಲ್ಲ ಕೆಟಗರಿ ವೈಸ್ ರೆಸ್ಟ್ ಆಫ್ ಕರ್ನಾಟಕ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಕೋಟ ಒಳಗೆ ಎಷ್ಟೆಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದನ್ನೇನೈತ್ಲೆ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. SDM ಕಾಲೇಜ್ ಯಾಕೆ ಸ್ಟೂಡೆಂಟ್ಸ್ ಬಹಳಷ್ಟು ಸ್ಟೂಡೆಂಟ್ಸ್ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ, ಯಾಕಂದ್ರೆ ಅಲ್ಲಿ ಏನೈತ್ಲ ಎಕ್ಸಲೆಂಟ್ ಅಕಾಡೆಮಿಕ್ಸ್, ಹೈ ನಂಬರ್ ಆಫ್ ಪೇಷಂಟ್ ಫ್ಲೋ ಮತ್ತು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಗುಡ್ ಕ್ಯಾಂಪಸ್ ವಿತ್ ಗುಡ್ ಹಾಸ್ಟೆಲ್ ಇರ್ತೈತಿ. ನಮ್ಮ ಕರ್ನಾಟಕದಾಗ ಒನ್ ಆಫ್ ದಿ ರೆಪ್ಯೂಟೆಡ್ ಕಾಲೇಜ್ ಅಂತನ ಹೇಳ್ಬೋದು. ಅದಕ್ಕಾಗಿನ ಪ್ರತಿ ವರ್ಷನೂ ಕೂಡ ಈ ಕಾಲೇಜಲ್ಲಿ ಏನೈತ್ಲ ಕಟ್ ಆಫ್ ಒಂದು ಸ್ವಲ್ಪ ಹೈಯೇ ಇರ್ತೈತಿ. ಮತ್ತು ಈ ಕಾಲೇಜ್ದಾಗ ಫೀಸ್ ನೋಡ್ಬೇಕಂದ್ರೆ ಸೆಮಿ ಗೌರ್ಮೆಂಟ್ ಸೀಟಿಂದು 1,56,000 ಏನೈತ್ಲ ಪರ್ ಇಯರ್ ಫೀಸ್ ಇರ್ತೈತಿ. ಮತ್ತು GMP ಸೀಟಿಗೆ ಏನೈತಿ 20 lakhs ಪರ್ ಇಯರ್ ಫೀಸ್ ಇರುತ್ತೆ. ಮತ್ತು NRI ಮತ್ತು ಅದರ್ಸ್ ಕೋಟಾದಲ್ಲಿ 35 lakhs ಏನೈತ್ಲ ಪರ್ ಇಯರ್ ಫೀಸ್ ಇರುತ್ತೆ. ಇದೇನೈತ್ಲ ಡೀಮ್ಡ್ ಕಾಲೇಜ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಕಟ್ ಆಫ್ ಅನ್ನ ನೋಡೋನು, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ, GMPಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದನ್ನ ನೋಡೋನು. ಫಸ್ಟ್ ನೋಡ್ಬೇಕಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 10 lakh ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆ. ಮತ್ತು NRI ಕೋಟಾದಲ್ಲಿ 7,92,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ಒಂದು 8 ಲಕ್ಷ ತನ ನಿಮ್ಮ ರ್ಯಾಂಕಿಂಗ್ ಇದ್ರೆ ನಿಮಗೇನೈತ್ಲ ಸೀಟ್ ಸಿಗ್ಬೋದು. ಮತ್ತು ಅದರ್ಸ್ ಕೋಟ ಒಳಗೆ 5,26,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಓಪನ್ ಸೀಟಲ್ಲಿ 1,44,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ 1,50,000 ತನ ಇದ್ರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು GMPH ಕೋಟಾದಲ್ಲಿ 2,15,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಅರೌಂಡ್ ಈ ವರ್ಷ ಅರೌಂಡ್ 2,20,000 ಮಟನೂ ಏನೈತ್ಲ ಕಟ್ ಆಫ್ ಹೋಗೋ ಚಾನ್ಸಸ್ ಐತಿ. ಮತ್ತು GMP ಸೀಟಿಗೆ 1,99,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಅರೌಂಡ್ 2,05,000 ಮಟನೂ ಏನೈತ್ಲ ಕಟ್ ಆಫ್ ಹೋಗುವಂಥ ಚಾನ್ಸಸ್ ಇರುತ್ತೆ. SC ಕೆಟಗರಿದು ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರೆ 1,67,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗು 1,68,000 1,72,000 ಮಟ ಇತ್ತಂದ್ರೆ ನಿಮಗೇನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,75,000 1,80,000 ಆಲ್ ಇಂಡಿಯಾ ರ್ಯಾಂಕಿಂಗ್ವರೆಗೂ ಇದ್ರೆ ಸೀಟ್ ಸಿಗ್ಬೋದು. ಮತ್ತು ರೂರಲ್ ಕೋಟಾದಲ್ಲಿ 2,08,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ಅರೌಂಡ್ ನಿಮ್ಮ ರ್ಯಾಂಕಿಂಗ್ 2,10,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ST ಕೆಟಗರಿಯಲ್ಲಿ 1,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಕಳೆದ ವರ್ಷ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ 1,60,000ಕ್ಕಿಂತ ಕಡಿಮೆ ಇದ್ರೆ ಮತ್ತು 1,62,000ಕ್ಕಿಂತ ಕಡಿಮೆ ಇದ್ರೆ ನಿಮಗೇನೈತ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟು ರೂರಲ್ ಕೋಟಾದಲ್ಲಿ 1,94,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ 1,98,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಈ ವರ್ಷ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟು ಕೆಟಗರಿ 1 ಜನರಲ್ ಮೆರಿಟಲ್ಲಿ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ನೋಡ್ಬೇಕಂದ್ರೆ ನಿಮ್ಮ ರ್ಯಾಂಕಿಂಗ್ 60,000 62,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತಂದ್ರೆ ನಿಮಗೇನೈತ್ಲ ಸೀಟ್ ಸಿಗ್ಬೋದು. ಮತ್ತು ರೂರಲ್ ಕೋಟಾದಲ್ಲಿ
ನೋಡ್ಬೋದು ನೀವು 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕ್ ಈ ವರ್ಷ 60,000ದಿಂದ 65,000 ಮಟ್ಟ ಇತ್ತಂದ್ರೆ ನಿಮಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ 2B ಕ್ಯಾಟಗರಿ, 2A ಕ್ಯಾಟಗರಿಯಲ್ಲಿ 49,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 50,000ದಿಂದ 54,000 ಮಟ್ಟ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತಂದ್ರೆ ನಿಮಗೆ ಈ ಕಾಲೇಜಲ್ಲಿ ಏನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಅರೌಂಡ್ ನಿಮ್ಮ ರ್ಯಾಂಕ್ 90,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಸೀಟ್ ಸಿಗ್ಬೋದು. ಮತ್ತು ರೂರಲ್ ಕೋಟಾದಲ್ಲಿ 70,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು 2B ಕ್ಯಾಟಗರಿ 42,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅರೌಂಡ್ ಈ ವರ್ಷ ನಿಮ್ಮ ರ್ಯಾಂಕ್ 55,000ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಸೀಟ್ ಸಿಗ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ರೂರಲ್ ಕೋಟಾದಲ್ಲಿ 66,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ 70,000ಕ್ಕಿಂತ ಕಡಿಮೆ ಇದ್ರೆ ನಿಮಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 3B ಕ್ಯಾಟಗರಿಯಲ್ಲಿ ನೋಡ್ಬೇಕಂದ್ರೆ ಜನರಲ್ ಮೆರಿಟಿಗೆ 36,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ 40,000ಕ್ಕಿಂತ ಕಡಿಮೆ ಇತ್ತಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ನಿಮಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ನಿಮ್ಮ ರ್ಯಾಂಕ್ 60,000 ಆಲ್ ಇಂಡಿಯಾ ರ್ಯಾಂಕ್ಗಿಂತ ಕಡಿಮೆ ಇತ್ತಂದ್ರೆ ನಿಮಗೇನೈತಲ್ಲ ಸೀಟ್ ಸಿಗ್ಬೋದು. ಮತ್ತು ರೂರಲ್ ಕೋಟಾದಲ್ಲಿ 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 3A ಕ್ಯಾಟಗರಿಯಲ್ಲಿ 38,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಅರೌಂಡ್ 42,000ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೇನೈತಲ್ಲ ಸೀಟ್ ಸಿಗ್ಬೋದು. ಮತ್ತು ರೂರಲ್ ಕೋಟಾದಲ್ಲಿ 60,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಇತ್ತಂದ್ರೆ ನಿಮಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. SDM ಮೆಡಿಕಲ್ ಕಾಲೇಜ್ ಧಾರವಾಡದ ಜನರಲ್ ಮೆರಿಟ್ ಕಟ್ ಆಫ್ ಅನ್ನು ನೋಡ್ಬೇಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಸಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗ್ತೈತೆ ಅಂದರೂ ಕೂಡ ಈ ಕಾಲೇಜಲ್ಲೇ ಅಡ್ಮಿಷನ್ ಮಾಡಿಸ್ತಾರೋ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ. ಜನರಲ್ ಮೆರಿಟಿಗೆ 30,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 45,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 81,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕ್ ಈ ವರ್ಷ 35,000ಕ್ಕಿಂತ ಕಡಿಮೆ ಇದ್ರೆ ಜನರಲ್ ಮೆರಿಟಲ್ಲಿ ಸೀಟ್ ಸಿಗ್ಬೋದು. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 50,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಇದ್ರೆ ನಿಮಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 81,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಇತ್ತಂದ್ರೆ ನಿಮಗೇನೈತಲ್ಲ ಸೀಟ್ ಸಿಗ್ಬೋದು. ಮತ್ತು ರೂರಲ್ ಕೋಟಾದಲ್ಲಿ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಇದ್ದು ಅರೌಂಡ್ 55,000ಕ್ಕಿಂತ ಕಡಿಮೆ ಇದ್ರೆ ನಿಮಗೇನೈತಲ್ಲ ಸೀಟ್ ಸಿಗ್ಬೋದು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕಟ್ ಆಫ್ ಒಂದು ಸ್ವಲ್ಪ ವೇರಿಯೇಷನ್ನು ಆಗ್ಬೋದು, ಯಾಕಂದ್ರೆ ಫಸ್ಟ್ ರೌಂಡ್ ಒಳಗೆ ಒಂದು ಸ್ವಲ್ಪ ಕಟ್ ಆಫ್ ಏನೈತಲ್ಲ ಜಾಸ್ತಿ ಇರ್ತೈತಿ. ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ SDM ಮೆಡಿಕಲ್ ಕಾಲೇಜಲ್ಲಿ ಏನೈತಲ್ಲ ಸೀಟ್ ಸಿಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು.